ಬಡವರ ಬದುಕಿಗೆ ಹೊಡೆತ. ಬಿಪಿಎಲ್ ಪಡಿತರ ಚೀಟಿಗಳನ್ನ ಎಪಿಎಲ್ಗೆ ಬದಲಾಯಿಸಿದ ಸರ್ಕಾರದ ವಿರುದ್ಧ ಆಕ್ರೋಶ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ 669 ಪಡಿತರ ಚೀಟಿಗಳ ರದ್ದತಿ. ಸಿಪಿಐಎಂ ಪಕ್ಷದ ಪ್ರತಿಭಟನೆ. ಪಡಿತರ ಚೀಟಿ ರದ್ದತಿ ವಿರುದ್ಧ ಸಿಪಿಐಎಂ ಹೋರಾಟ. ಬಡ ಕುಟುಂಬಗಳಿಗೆ ನ್ಯಾಯ ಒತ್ತಾಯ. ಬಿಪಿಎಲ್ ಪಡಿತರ ಚೀಟಿಗಳ ರದ್ದತಿ ಖಂಡಿಸಿ ತಾಲೂಕು ಕಚೇರಿ ಮುಂದೆ ಸಿಪಿಐಎಂ ಪ್ರತಿಭಟನೆ. ಪಡಿತರ ಚೀಟಿಗಳನ್ನು ರದ್ದುಗೊಳಿಸಿರುವುದು ಹಾಗೂ ಬಿಪಿಎಲ್ ಪಡಿತರ ಚೀಟಿಗಳನ್ನು ಎಪಿಎಲ್ಗೆ ಬದಲಾಯಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಸಿಪಿಐಎಂ ಪಕ್ಷದ ವತಿಯಿಂದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಜೆಎನ್ ಕೃಷ್ಣಾರೆಡ್ಡಿ, ಚೆಕ್ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಪಕ್ಕ ಇರ್ತಾರೆ, ಅವ್ರು ಸೈನ್ ಮಾಡ್ಕೊಂಡು ಕಳಿಸ್ತಾರೆ. ನನ್ನ ಲಾಗಿನಲ್ಲಿ ನಾನು ವರ್ಕ್ ಮಾಡಿ ಇಮಿಡಿಯೇಟ್ ಆಗಿ ಇಂಟೆಂಟ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ. ಜೊತೆಗೆ ನನಗೆ ಆಫೀಸ್ ಕೆಲಸ ಅಲ್ಲ, ನನಗೆ ಎಕ್ಸಿಕ್ಯೂಟಿವ್ ಕೆಲಸನೂ ಇದೆ. ನಾನು ಈಗ ಗೋಡನಲ್ಲಿ ಲಿಫ್ಟಿಂಗ್ ನಡೀತಿದ್ದೆ, ಅಲ್ಲಿಗೆ ಹೋಗ್ಬಿಟ್ಟು ಬರ್ಬೇಕಾ ಬೇಡವಾ? ಅದೇ ಈಗ ನಮ್ಮ ಹತ್ರ ಬಂದು ಅಲ್ಲ ಮೇಡಮ್, ಫಲಾಣಿ ಹೋಗಲು ಬಂದಿಲ್ಲ, ಕಾದು ನಾನು ಎಷ್ಟೋ ಬೇಜಾನ್ ಜನ ನಾನು ಉದಾಹರಣೆ ಮಾಡ್ತೀನಿ. ನಮ್ಮ ಆಪರೇಟರ್ನೇ ಸಪರೇಟ್ ಆಗಿ ಇಟ್ಟಿರ್ತೀವಿ, ಅವ್ರು ಬಂದ್ರೆ ಈ ತರ ನೀವು ಅಟೆಂಡ್ ಮಾಡಿ ಅಂತೇಳಿ. ನಾನು ಈಗ ಗೋಡನ್ ಹೋಗಿ ಬರ್ಬೇಕಾ ಬೇಡವಾ? ನೀವು ತಮ್ಮ ಕೊಟ್ರೆ ಕೆಲವು ಇದಾಗ್ತದೆ ಮೇಡಮ್, ಇಲ್ಲಾಂದ್ರೆ ಆಗಲ್ಲ. 100% ಯಾವ ಅದೇ ನಾನು ಹೇಳ್ತಾ ಇರೋದು, ಅದು ಪೆಂಡಿಂಗ್ ಯಾಕೆ ಆಗ್ಬೇಕು, ನೀವು ಇದ್ರೆ ಆಗುತ್ತೆ ಬೇಗ ಅಂತ ನಾವು ಹೇಳೋದಕ್ಕೆ. ಯಾವ ಫಲಾನುಭವಿ ಸರ್ಕಾರಿ ಕೆಲಸ ದೇವರ ಕೆಲಸ ಮೇಡಮ್. ನಾವು 12:30 1,20,000ಕ್ಕಿಂತ ಜಾಸ್ತಿ ಇನ್ಕಮ್ ಇದೆ ಅಂತ ಅಂಥದನ್ನೆಲ್ಲ ತೆಗೀರಿ ಅಂತ ಹೇಳ್ತಿದ್ದೀರಾ. ಅವೆಲ್ಲನೂ 1,20,000 ಅಲ್ಲ, ಅದು ITPS. ಈಗ ITR ರಿಪೋರ್ಟು ಆನ್ಯಲ್ ಇನ್ಕಮ್ 1,20,000ಗಿಂತ ಯಾರ್ದು ಜಾಸ್ತಿ ಇರುತ್ತೆ ಆ ಕಾರ್ಡ್ಸ್ ಅಷ್ಟೇ ನಾವಿಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೇನು ಪಟ್ಟಿ ಬಂದಿದೆ ಅದನ್ನಷ್ಟೇ ನಾವಿಲ್ಲಿ ಕನ್ವರ್ಟ್ ಮಾಡಿದ್ದೀವಿ. ಅಷ್ಟು ಬಿಟ್ಟರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 1,20,000ಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆಗಿದೆ, ಅದನ್ನ ನಾವು ತೆಗೆದಿಲ್ಲ. ಇದು ತಪ್ಪು ತಿಳುವಳಿಕೆ. ಇದೆಲ್ಲನೂ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪಟ್ಟಿ ಬಂದಿದೆ. ಅದೇ ತರ ಗುಡಿಬಂಡೆ ಆಲ್ ಓವರ್ ಸ್ಟೇಟ್ ಎಲ್ಲ ಬಂದಿದೆ. ನಮ್ಮ ಗುಡಿಬಂಡೆ ತಾಲೂಕಲ್ಲಿ 294 ಕಾರ್ಡು IT ರಿಟರ್ನ್ಸ್ ಅಂತ ಬಂದಿದೆ, ITPR ಅಂತ. ಅದು ಅವರಿಗೆ ವಾರ್ಷಿಕ ಆದಾಯ 1,20,000ಕ್ಕಿಂತ ಜಾಸ್ತಿ ಅಂದ್ರೆ ಅವರೇ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ. ನಿಮ್ಮ ITR ರಿಪೋರ್ಟ್ ಏನಿದೆ ಅದರಲ್ಲಿ ನನ್ನ ಆದಾಯ ವರ್ಷಕ್ಕೆ ಇಷ್ಟಿದೆ ಅಂತ ನೀವೇ ನಿಮ್ಮ ಪಾನ್ ಕಾರ್ಡ್ ಮುಖಾಂತರ ಡಿಕ್ಲೇರ್ ಮಾಡ್ಕೊಂಡಿರ್ತೀರಾ. ಅಂಥದನ್ನಷ್ಟೇ ನಾವಿಲ್ಲಿ ಕನ್ವರ್ಟ್ ಮಾಡಿದ್ದೇವೆ ಹೊರತು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿ ನಾವು ಯಾವುದು ಕನ್ವರ್ಟ್ ಮಾಡಿಲ್ಲ. ಇದು ಈಗಲೂ ಸಹ ಅವಕಾಶ ಇದೆ. ನೀವೇನನ್ನ ನಿಮ್ಮ ಫಲಾನುಭವಿ ಯಾರಿದ್ದಾರೆ ರೇಷನ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥವ್ರ ಹೆಸರು ಯಾರ ಹೆಸರು ಬಂದಿದೆ ಅವ್ರ ಹೆಸರಲ್ಲಿ ನಿಮ್ಗೆ ಈಗಲೂ ಕೂಡ ಅವರು 1,20,000ಕ್ಕಿಂತ ಜಾಸ್ತಿ ಆದಾಯ ಹೊಂದಿಲ್ಲ ಅನ್ನೋದಾದ್ರೆ ನಮಗೆ ನಿಮ್ಮ ವಾರ್ಷಿಕ ಆದಾಯ ITR ರಿಪೋರ್ಟ್ ಏನಿದೆ ಅದನ್ನ ನೀವು ಫೈಲಿಂಗ್ ಮಾಡ್ತೀರಲ್ಲ, ಆ ಫೈಲಿಂಗ್ ರಿಪೋರ್ಟ್ ನ ನಮ್ಗೆ ತಗೊಬಂದು ಸಬ್ಮಿಟ್ ಮಾಡಿದ್ರೆ ಅದರಲ್ಲಿ ನಮಗೆ ಟೋಟಲ್ ಆನ್ಯಲ್ ಇನ್ಕಮ್ ಅಂತ ಇರುತ್ತೆ. ಆ ಆನ್ಯಲ್ ಇನ್ಕಮ್ ಕಡಿಮೆ ಇದ್ರೆ ನಾನು ಇವತ್ತೇ ನೀವು ಕೊಟ್ಟಿರ್ತಕ್ಕಂಥ ರಿಕ್ವಿಸೇಷನ್ ಪ್ಲಸ್ ನೀವು ITR ರಿಪೋರ್ಟ್ ಕೊಟ್ಟಿರ್ತೀರಲ್ಲ ಅವೆರಡನ್ನೂ ಕೂಡ ನಮ್ಮ JD ಸಾಹೇಬರಿಗೆ ಕಳಿಸ್ಕೊಡ್ತೀವಿ. ಅವ್ರ ಲಾಗಿನಲ್ಲಿ ಇಮಿಡಿಯೇಟ್ ಆಗಿ ನಾನು ಇದನ್ನ ರಿಟೈನ್ ಮಾಡಿಸ್ಕೊಡ್ತೀನಿ. ನಮ್ಮ ತಾಲೂಕು ಆಫೀಸ್ನಲ್ಲಿ ಕೆಲಸ ಮಾಡುವಂತಹ ಒಂದು ನೌಕರರಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ದೀವಿ, ಆ ಸಂಬಳದ ಪ್ರಕಾರ 1,20,000 ರೂಪಾಯಿ ಆದಾಯ ಬಂದ್ರೆ ನಾವು ಜೀವನ ನಡೆಸಕ್ಕೆ ಆಗುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಆ ಕುಟುಂಬಗಳಲ್ಲಿ ಏನು ಓದುವಂತ ವಿದ್ಯಾರ್ಥಿಗಳಿರ್ತಾರೆ, ಹಾಸ್ಪಿಟ್ಲ್ಗಳಿಗೆ ಖರ್ಚು ಬರುತ್ತೆ, ಬಟ್ಟೆಗಳಿಗೆ ಬೇಕಾಗುತ್ತೆ, ಹಬ್ಬಗಳ ಹದಿನಗಳು ಬರುತ್ತೆ, ಎಷ್ಟು ಖರ್ಚು ಮಾಡಬಹುದು ಅನ್ನೋ ನಾವು ಆದಾಯ ಇದನ್ನು ನೋಡ್ಕೋಬೇಕಾಗುತ್ತೆ. ಇವತ್ತು ನಮ್ಮ ಶಾಸಕರಿಗೆ ತಿಂಗಳಿಗೆ 4.5 ಲಕ್ಷ ರೂಪಾಯಿ ಕೊಡ್ತಾರೆ ತಿಂಗಳಿಗೆ. ಅಂತ ಜೀವನ ನಡೆಸ್ತಾ ಇರ್ತಾರೆ. ಆದ್ರೆ ಬಡವರಿಗೆ ಒಂದು ವರ್ಷಕ್ಕೆ 1,20,000 ರೂಪಾಯಿ ಆದಾಯ ಬಂದ್ರೆ ಅವರಿಗೆ ರೇಷನ್ ಕಾರ್ಡ್ ತೆಗೆಯುತ್ತೆ. ಯಾವ ಮಾನದಂಡಗಳು ನೀವು ಮಾಡ್ತಾ ಇದ್ದೀರಾ? ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವ ಮಾನದಂಡದ ಆಧಾರದ ಮೇಲೆ ನೀವು ಮಾಡ್ತಾ ಇದ್ದೀರಾ? ಏನು ಬಡ ಕುಟುಂಬಗಳು ಯಾವ ರೀತಿಯಲ್ಲಿ ಹೋಗ್ಬೇಕು, ಯಾವ ರೀತಿ ಮಾನದಂಡಗಳು ನೀವು ಈ ರೀತಿಯಲ್ಲಿ ಮಾಡಿದ್ರೆ ನಮ್ಮ ಜನಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗೋದಿಲ್ವಾ? ನೀವು ಪಾರ್ಲಿಮೆಂಟ್ ಅಲ್ಲಿ ವಿಧಾನಸಭೆಯಲ್ಲಿ ಕುತ್ಕೊಂಡು ನೀವು ಚರ್ಚೆ ಮಾಡೋದು ಈ ರೀತಿಯಲ್ಲಿ ಚರ್ಚೆ ಮಾಡಿ 1,20,000 ರೂಪಾಯಿ ಆದಾಯ ಮಾಡಿದ್ರೆ ಅನೇಕ ಕುಟುಂಬಗಳು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ APL ಆಗಿ ಕನ್ವರ್ಟ್ ಆಗಿದೆ. ಒಬ್ರು ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ, ಒಬ್ಬರು ಏನು ರೈತರು ಬ್ಯಾಂಕ್ಗಳಲ್ಲಿ ಸಾಲ ಮಾಡಬೇಕಾದ್ರೆ ಅವ್ರು IT ಕೇಳ್ತಾರೆ. ಇವತ್ತು ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 767647
74747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.